ಮ್ಯಾಂಗೋ ಸೀಸನ್ ಬಂತು ಅಂತ ಅಂದ್ರೆ ಜನಕ್ಕೆ ಅದೇನೋ ಒಂಥರ ಖುಷಿ. ಅದರಲ್ಲೂ ಕೂಡ ಮಾವಿನ ಹಣ್ಣಿನ ರಾಜ ಅಂತ ಕೂಡ ಕರೀತಾರೆ. ಸದ್ಯ ಇವತ್ತು ಕೂಡ ಬೆಂಗಳೂರಲ್ಲಿ ಮಾವಿನ ಮೇಳ ನಡೀತಾ ಇದೆ. ಸದ್ಯ ನಾನೀಗ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟು ವೆರೈಟಿ ಮಾವುಗಳು ಈಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ಅನ್ನುವಂಥದ್ದು ನೋಡ್ತಾ ಇರ್ಬೋದು. ಅಂದ್ರೆ ಜನ ಕೂಡ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಮಾವಿನಕಾಯಿ ಮೇಳದಲ್ಲಿ ಸಾಮಾನ್ಯವಾಗಿ ರೈತರು ಅವರು ಬೆಳೆದಿದ್ದಂತಹ ಒಂದು ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಮಾವಿನ ಹಣ್ಣುಗಳನ್ನ ಇಲ್ಲಿ ಬಂದು ಗ್ರಾಹಕರಿಗೆ ಮಾರಾಟವನ್ನ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಯಾವ ಲೆವೆಲ್ಗೆ ಜನ ತುಂಬಿಕೊಂಡಿದ್ದಾರೆ ಅನ್ನುವಂಥದ್ದನ್ನ. ಇನ್ನೊಂದು ಕಡೆಯಲ್ಲಿ ಮಾವಿನ ಹಣ್ಣಿನ ಮೇಳ ಅಂದಾಗ ಮಾವಿನ ಹಣ್ಣಿನ ಒಂದಷ್ಟು ತಿನಿಸುಗಳು ಕೂಡ ಅಷ್ಟೇ ಫೇಮಸ್ ಆಗುತ್ತೆ ಈ ಒಂದು ಸಾಲಿನಲ್ಲಿ. ಅಂದರೆ ಆ ಕಡೆಗೆ ಮಾವಿನ ಹಣ್ಣುಗಳಿಂದ ಮಾಡುವಂತಹ ಖಾದ್ಯಗಳನ್ನು ಕೂಡ ಇದು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ನಾನು ಮಾರಾಟಗಾರರನ್ನ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿ ಮಾವಿನ ಹಣ್ಣಿದೆ, ಯಾವ ತಳಿಗಳನ್ನು ತಂದಿದ್ದಾರೆ ಅನ್ನುವಂಥದ್ದನ್ನು. ಸರ್, ಈಗ ಮಾವಿನ ಹಣ್ಣಿನ ಮೇಳಕ್ಕೆ ಬಂದಿದ್ದೀರಾ, ವೆರೈಟಿ ಮಾವಿನ ಹಣ್ಣುಗಳು ನಿಮ್ಮ ಸ್ಟಾಲಲ್ಲಿದೆ. ಹೆಂಗೆ, ಎಷ್ಟು ಮಾವಿನ ಹಣ್ಣು ಇದೆ, ಏನು ಎತ್ತ ಅಂತ? ಬಾದಾಮಿ ಇದೆ, ಬಾದಾಮಿನೇ ಜಾಸ್ತಿ, ಒಂದು 70% ಬಾದಾಮಿ, ಒಂದು 20% ಮಲ್ಗೋಬಾ, ಸೇಂದೂರ ಒಂದು 10%, ತೋತಾಪುರಿ, ಮತ್ತು ಉಪ್ಪಿನಕಾಯಿದು ಹುಳಿ ಮಾವಿನಕಾಯಿ, ಸೇಂದೂರ, ಇಷ್ಟು ಒಂದು 5 ಥರ ವೆರೈಟಿ ಇದೆ ನಮ್ಮಲ್ಲಿ. ಜನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಜನ ಬರ್ತಾ ಇದ್ದಾರೆ, ಜನ ಚೆನ್ನಾಗಿದೆ, ವ್ಯಾಪಾರನೂ ಚೆನ್ನಾಗಿದೆ, ಜನನೂ ಇದೆ. ಇದು ವ್ಯಾಪಾರಸ್ಥರ ಮಾತು. ಇನ್ನು ಕೂಡ ನಾನು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಮಾವಿನ ಹಣ್ಣು ಅಂತ ತಕ್ಷಣ ಬರೀ ಒಂದೇ ತಳಿ ಇರೋದಿಲ್ಲ, ವೆರೈಟಿ ಅಂದ್ರೆ ಉಪ್ಪಿನಕಾಯಿಗಾಗಿರ್ಬೋದು ಅಥವಾ ಆಲ್ಫೋನ್ಸಾ ಆಗಿರ್ಬೋದು ಅಥವಾ ಬೇರೆ ವಿಭಿನ್ನ ತಳಿಗಳು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಬಸವನಗುಡಿಯಲ್ಲಿ ನಡೀತಿರುವಂತಹ ಮ್ಯಾಂಗೋ ಮೇಳಕ್ಕೆ ವೆರೈಟಿ ಮ್ಯಾಂಗೋಗಳು ಲಗ್ಗೆಯನ್ನ ಇಟ್ಟಿರುವಂಥದ್ದು. ಜೊತೆಗೆ ಒಂದೊಂದು ಸ್ಟಾಲ್ಗಳಿಗಂತೂ ಕಾಲೇ ಇಡಕ್ಕಾಗ್ತಾ ಇಲ್ಲ, ಅಷ್ಟು ಜನ ತುಂಬಿಕೊಂಡಿರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ. ಯಾವ ಲೆವೆಲ್ಗೆ ಮ್ಯಾಂಗೋವನ್ನ ಜನ ಖರೀದಿ ಮಾಡ್ತಾ ಇದ್ದಾರೆ ಅಂತ. ಸಾಮಾನ್ಯವಾಗಿ ಮ್ಯಾಂಗೋ ಖರೀದಿಗೆ ಸಾಕಷ್ಟು ಕಷ್ಟಪಡ್ತಾರೆ. ಅಂದರೆ ವರ್ಷದಲ್ಲಿ ಒಂದೇ ಸಲ ಬರುವಂತಹ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಬರೀ ಒಂದು ವರ್ಷದಲ್ಲಿ ಒಂದು ಸಲ ಮಾತ್ರ ಸಿಕ್ಕತ್ತೆ. ಹಾಗಾಗಿ ಜನ ಕೂಡ ಅಷ್ಟೇ ಮುಗಿ ಬೀಳ್ತಾ ಇರುವಂಥದ್ದು. ಇನ್ನೊಬ್ರು ಮಾರಾಟಗಾರರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ, ಹೇಗಿದೆ ವ್ಯಾಪಾರ, ಏನು ಹೇಗೆ ಅನ್ನುವಂಥದ್ದನ್ನ. ಸರ್, ಈಗ ಮ್ಯಾಂಗೋ ಮೇಳದಲ್ಲಿ ಸಖತ್ತಾಗಿ ವ್ಯಾಪಾರ ಮಾಡ್ತಾ ಇದ್ದೀರಾ, ಎಷ್ಟು ವೆರೈಟಿ ಇದೆ, ಏನು? ಮ್ಯಾಮ್, ನಮ್ಮ ಹತ್ರ ಸುಮಾರು 11 ವೆರೈಟಿ ಇದೆ ಮ್ಯಾಮ್. ಮ್ಯಾಂಗೋಸು ಅಲ್ಫೋನ್ಸಸ್ ಇದೆ, ಬಾದಾಮಿ ಇದೆ, ಸಿಂಧೂರ ಇದೆ, ರಸ್ಪುರಿ ಇದೆ, ಇಮನ್ ಪಸಂದ್ ಇದೆ, ಬಾಗಿಂಪಲ್ಲಿ ಇದೆ, ಮಲ್ಗೋವಾ ಇದೆ, ಬಾಗಿಂಪಲ್ಲಿ ನೋಡಿ ಸೈಜ್ ಹಿಂಗಿದೆ, ತುಂಬ ಚೆನ್ನಾಗಿದೆ ಮ್ಯಾಮ್. ಹೌದು ಮೇಡಮ್, ತುಂಬ ಚೆನ್ನಾಗಿ ಕ್ರೌಡ್ ಇದೆ, ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಮೇಡಮ್. ಹರೀಶ್ ಅಂತ. ನೋಡಿದ್ರಲ್ಲ, ಇದು ವ್ಯಾಪಾರಸ್ಥರ ಮಾತು. ಅಂದ್ರೆ ವ್ಯಾಪಾರಸ್ಥರು ಕೂಡ ತುಂಬಾ ಖುಷಿಯಾಗಿ ವ್ಯಾಪಾರವನ್ನ ಮಾಡ್ತಾ ಇರೋದು. ಇನ್ನೊಂದು ಕಡೆಯಲ್ಲಿ ಅಕಾಲಿಕ ಮಳೆ ಆಗಿದೆ, ಮಳೆ ಕೂಡ ಸರಿ ಇಲ್ಲ, ಮಳೆಯಿಂದ ಮಾವಿನ ಹಣ್ಣಿನ ತಳಿಗಳು ಕೂಡ ಒಂದಷ್ಟು ಮಾತ್ರ ಬರ್ತಾ ಇರುವಂಥದ್ದು. ಹಾಗಾಗಿ ಮಾವಿನ ಹಣ್ಣು ಎಷ್ಟೇ ರೇಟ್ ಇರಲಿ, ಏನೇ ಆಗಲಿ, ಮಾವಿನ ಹಣ್ಣಿನ ತಿಂದು ಎಂಜಾಯ್ ಮಾಡ್ತಾ ಇದ್ದಾರೆ ಜನ. ಕಾದ್ ನೋಡ್ಬೇಕಾಗಿದೆ. ಈ ವರ್ಷ ಅಂತೂ ರೆಸ್ಪಾನ್ಸ್ ಚೆನ್ನಾಗಿದೆ, ಮುಂದಿನ ವರ್ಷ ಹೇಗಿರುತ್ತೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.